ವಿಧಿವಶರಾದ ಕೋಟ ಶ್ರೀನಿವಾಸ ರಾವ್ ಅವರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಿತ್ ಗೌಡ, ಕರುನಾಡು ಟಿವಿ. ದಕ್ಷಿಣ ಭಾರತದ ಖ್ಯಾತ ನಟರಾದಂತಹ ಕೋಟ ಶ್ರೀನಿವಾಸ ರಾವ್ ಅವರು ಇಂದು ಬೆಳಿಗ್ಗೆ ನಿಧನ ಹೊಂದಿದ್ದಾರೆ. ಶ್ರೀನಿವಾಸ ರಾವ್ ಅವರು ಕೂಡ ಆರಂಭದ ದಿನಗಳಲ್ಲಿ ವೈದ್ಯರಾಗುವ ಕನಸನ್ನ ಹೊತ್ತಿದ್ರು. ಆದರೆ ನಟನ ಮೇಲೆ ಇರುವ ಆಸಕ್ತಿಯಿಂದ ಅವರು ವೈದ್ಯರಾಗುವ ಗುರಿಯನ್ನ ಮೊಟಕುಗೊಳಿಸಿದ್ರು. ಅವರು ಕಾಲೇಜು ದಿನಗಳಲ್ಲಿ ನಾಟಕಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದ್ರು. ಅವರು ವಿಜ್ಞಾನ ಪದವೀಧರರಾಗಿದ್ದರು. ಆದರೆ ಚಿತ್ರೋದ್ಯಮಕ್ಕೆ ಬರುವ ಮೊದಲು ಅವರು ಸ್ಟೇಟ್ ಬ್ಯಾಂಕ್ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ರು. 1978ರಲ್ಲಿ ತೆಲುಗು ಸಿನಿಮಾ ಪ್ರಣಾಮ್ ಕರಿದು ಮೂಲಕ ಚಿತ್ರರಂಗ ಪ್ರವೇಶಿಸಿದ ಅವರು 2023ರಲ್ಲಿ ಬಿಡುಗಡೆಯಾದ ಕನ್ನಡ ಸಿನಿಮಾ ಕಬ್ಜಾದಲ್ಲಿ ಕೊನೆಯದಾಗಿ ಅಭಿನಯಿಸಿದರು. ವೃದ್ಧಾಪ್ಯದಿಂದ ಬಳಲ್ತಾ ಇದ್ರೂ ಕೂಡ ಅವರು 2 ವರ್ಷಗಳ ಹಿಂದಿನವರೆಗೂ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ರು. 4 ದಶಕಗಳಿಂತಲೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ರಾವ್ ಅವರು ಕನ್ನಡ, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ 750ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರ ಬಹುಮುಖ ಪ್ರತಿಭೆ, ಧ್ವನಿ ಸಮನ್ವಯತೆ, ಖಳನಾಯಕ ಮತ್ತು ಹಾಸ್ಯ ಪಾತ್ರಗಳಲ್ಲಿ ಪ್ರಭಾವಶಾಲಿ ಅಭಿನಯಕ್ಕಾಗಿ ಅವರು ವ್ಯಾಪಕವಾಗಿ ಮೆಚ್ಚುಗೆ ಗಳಿಸಿದ್ದಾರೆ. ಇವರು ಕನ್ನಡದಲ್ಲಿ ನಮ್ಮ ಬಸವ, ಲವ್, ರಕ್ತ ಕಣ್ಣೀರು, ನಮ್ಮಣ್ಣ, ಲೇಡಿ ಕಮಿಷನರ್ ಮತ್ತು ಕಬ್ಜಾ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಕೋಟ ಶ್ರೀನಿವಾಸ ರಾವ್ ಅವರು 2015ರಲ್ಲಿ ಪದ್ಮಶ್ರೀ ಮತ್ತು ಅವರ ಅಭಿನಯಕ್ಕಾಗಿ 9 ನಂದಿ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಗೌರವಗಳನ್ನು ಪಡೆದಿದ್ದಾರೆ. ಶ್ರೀನಿವಾಸ ರಾವ್ ಅವರು ಕೇವಲ ನಟರಲ್ಲದೆ 1999ರಿಂದ 2004ರವರೆಗೆ ವಿಜಯವಾಡದಲ್ಲಿ ಪೂರ್ವ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇಂತಹ ಧೀಮಂತ ನಟನನ್ನು ಕಳೆದುಕೊಂಡಿದ್ದು ನಮ್ಮ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಇಂತಹ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.